ಹಾಯ್ ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ಎಪಿಸೋಡ್ 3 ಆಫ್ ದ ಚಿಕ್ಕಮಗಳೂರು ಸೀರೀಸ್. ಸೊ ಸದ್ಯಕ್ಕೆ ದ ಟೈಮ್ ಈಸ್ ಅರೌಂಡ್ 9:10 AM ಆ್ಯಂಡ್ ನೋಡ್ತಾ ಇರ್ಬೋದು, ವಿ ಆರ್ ಇನ್ ಅವರ್ ಹೋಮ್ ಸ್ಟೇ ವಿತ್ ದೀಸ್ ಅಮೇಝಿಂಗ್ ವ್ಯೂಸ್. ಕ್ಯಾಮ್ರಾ ಮೇಲೆ ನೀರು ಬಿದ್ದುಬಿಟ್ಟಿದೆ. ಓಕೆ, ಸೊ ಅಲ್ಲಿ ಗಾಡಿಗಳಿದ್ದಾವೆ ಆ್ಯಂಡ್ ಇಲ್ಲಿ ಬ್ರೇಕ್ಫಾಸ್ಟ್ ನಡೀತಾ ಇದೆ. ಸೊ 4 ಜನಕ್ಕೆ ಇಲ್ಲಿ ಬ್ರೇಕ್ಫಾಸ್ಟ್ ನಡೀತಾ ಇದೆ. ಏನು ಸ್ಪೆಷಲು? ಇಡ್ಲಿನಾ? ಓ ನೈಸ್. ಓಹೋ, ಇದೇನು ಚಟ್ನಿ? ಚಟ್ನಿ ಇಡ್ಲಿ, ನೈಸ್, ಭರ್ಜರಿ. ಸೊ ಚಳಿ ಮಾತ್ರ ಹೊಡ್ಕೊಂತು ಗುರು, ಸರಿಯಾಗಿ ಚಳಿ ಹೊಡೆಯುತ್ತೆ. ಸೊ ಇವತ್ತಿನ ಪ್ಲ್ಯಾನ್ಸ್ ಬಂದುಬಿಟ್ಟು, ನಾವು ಫಾರ್ ನೌ ತಿಂಡಿ ಮಾಡಿಕೊಂಡು ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಮುಳ್ಳಯ್ಯನಗಿರಿ ಪೀಕ್. ಅಲ್ಲಿಂದ ಬಾಬಾ ಬುಡನ್ಗಿರಿಗೆ ಹೋಗೋಣ ಆ್ಯಂಡ್ ನೆಕ್ಸ್ಟ್ ಹಿರೇಕೊಳಲೆ ಲೇಕ್. ಸೊ ವಿ ಹ್ಯಾವ್ ಮಲ್ಟಿಪಲ್ ಪ್ಲ್ಯಾನ್ಸ್ ಫಾರ್ ಟುಡೇ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ವಾಚ್ ದ ವಿಡಿಯೋ ಕಂಪ್ಲೀಟ್ಲಿ. ಗೈಸ್, ತಿಂಡಿ ಎಲ್ಲ ಮಾಡ್ಕೊಂಡ್ವಿ. ಸೊ ತಿಂಡಿ ಮಾಡ್ಕೊಂಡು ರೆಡಿ ಆಗ್ತಾ ಇದ್ದೀವಿ ಹೊರಡೋಕ್ಕೆ. ಸೊ ಟೈಮ್ ಈಗ ಆಲ್ಮೋಸ್ಟ್ 10:15. ನೋಡ್ತಾ ಇರ್ಬೋದು, ಇಟ್ ಸ್ಟಾರ್ಟೆಡ್ ರೇನಿಂಗ್ ಹೆವಿಲಿ. ಕೆಲವೊಂದು ಸರಿ ಸಡನ್ನಾಗಿ ಬರುತ್ತೆ, ಕೆಲವೊಂದು ಸರಿ ಸ್ಲೋ ಆಗಿ ಬರುತ್ತೆ. ಬಟ್ ಒಳ್ಳೆ ಫೋಟೋ ಶೂಟ್ಸ್ ಮಾಡ್ಕೊಂಡು. ಕಾಫಿ ಸಖತ್ತಾಗಿತ್ತು. ಇವ್ರದ್ದೇ ಓನ್ ಪ್ಲ್ಯಾಂಟೇಷನ್ ಅಂತೆ ಕಾಫಿ. ಸೊ ನಾವೊಂದು 1/2 kg ಮತ್ತು ಅವರೊಂದು 7 ಕಪಲ್ ಒಂದು 1/2 kg ಪಾರ್ಸಲ್ ಹೇಳಿದ್ದೀವಿ, ಏನು ಕಾಫಿ ಪೌಡ್ರು. ಸೊ ಇವ್ರದ್ದೇ ಕಾಫಿ ತೋಟ ಇರೋದ್ರಿಂದ ಐ ಥಿಂಕ್ 750 ರುಪೀಸ್ ಏನೋ ಹೇಳಿದ್ರು ಪರ್ kg. ಸೊ ಇಟ್ ವಾಸ್ ಎಕ್ಸಲೆಂಟ್. ಸೊ ಹಾಗಾಗಿ 1/2 kg ತೊಗೊಂಡ್ವಿ ಇಬ್ಬರು. ತೊಗೊಂಡು ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಮುಳ್ಳಯ್ಯನಗಿರಿ ಪೀಕ್. ಲೆಟ್ಸ್ ಗೋ. ಸೊ ಓಕೆ ಸ್ನೇಹಿತರೆ, ವಿ ಆರ್ ಬ್ಯಾಕ್ ಆನ್ ದ ಬೈಕ್ ಆ್ಯಂಡ್ ಗಾಡಿ ಫುಲ್ ಮಳೆಯಲ್ಲೇ ನಿಂತ್ಕೊಂಡಿದೆ. ಇಲ್ಲಿ ನೋಡಿ ನೀರು ಹೆಂಗೆ ಬೀಳ್ತಾ ಇದೆ. ಆತಪ್ಪ. ಸೊ ಕೋಲ್ಡ್ ಸ್ಟಾರ್ಟ್ ಆಯಿತು ಗಾಡಿದು. ಸರಿ ಸರ್. ಸೊ ಇವರೇ ಸುಧೀರ್ ಅಂತ ಹೇಳಿ ಓನರು ಈ ಎಸ್ಟೇಟ್ನ. ಸೊ ಇವತ್ತು ಲೆಟ್ಸ್ ಹೆಡ್ ಟು ಮುಳ್ಳಯ್ಯನಗಿರಿ ಪೀಕ್. ಶ್ರವಣ್ ಜಸ್ಟ್ ಮುಂದೆ ಹೋದ. ವಿ ಹ್ಯಾವ್ ಸ್ಟಾರ್ಟೆಡ್ ಅವರ್ ಜರ್ನಿ and we are heading towards ಮುಳ್ಳಯ್ಯನಗಿರಿ peak right now. ಚಲೋ ಲೆಟ್ಸ್ ಗೋ. ಟೈಮ್ ಈಗ 10:49. ಬಾಬಾ 10 ಗಂಟೆಗೆ ಬಿಡಬೇಕು ಅಂತ ಇತ್ತು, 11 ಗಂಟೆಗೆ ಬಿಡ್ತಾಯಿದ್ದೀವಿ. ಹಾಗೆ ಆಗುತ್ತೆ ಅದು ಸ್ವಲ್ಪ. ಬಟ್ ತೊಂದರೆ ಇಲ್ಲ, ವಿ ಹ್ಯಾವ್ ಆ್ಯಂಪಲ್ ಅಮೌಂಟ್ ಆಫ್ ಟೈಮ್ ರಿಕವರ್ ಮಾಡೋಕ್ಕೆ. ಬಿಕಾಸ್ ಇಲ್ಲಿಂದ 1.5 hour ಮುಳ್ಳಯ್ಯನಗಿರಿ ಪೀಕ್ ರೀಚ್ ಆಗ್ತೀವಿ. ಓಕೆ, ಇಲ್ಲೊಂದು ಕಡೆ ನಿಂತಿದ್ವಿ, ಅಲ್ಲಿ ನೋಡಿ ನವಿಲ್ ಕಾಣಿಸುತ್ತಾ? ಝೂಮ್ ಮಾಡ್ತಾ ಇದ್ದೀನಿ. ಸೊ ಏಟಿಂಗಲ್ಲಿ ಝೂಮ್ ಮಾಡ್ಕೊತೀವಿ. ವಾವ್, ನವಿಲೇ ಒಯ್ ಒಯ್ ಒಯ್. ಸೊ ಹಿಂದೆ ಮೇಡಮ್ ಅವರು ಮ್ಯಾಪ್ ಹಾಕಿದ್ದಾರೆ, ಅವ್ರು ರೂಟ್ ಹೇಳ್ತಾರೆ, ನಾವು ಆ ರೂಟ್ ಪ್ರಕಾರ ಹೋಗೋದು ಅಷ್ಟೇ. ಬಟ್ ಆಲ್ಮೋಸ್ಟ್ ನಿನ್ನೆ ಯಾವ ರೂಟ್ ಹೋಗಿದ್ವಲ್ಲ ಅದೇ ರೂಟೇ ಹೋಗಬೇಕು. 1.5 hour ತೋರಿಸ್ತಾ ಇದೆ. ಸೊ 11 ಅಂದರೆ 12:30 ವಿ ಶುಡ್ ರೀಚ್ ಮುಳ್ಳಯ್ಯನಗಿರಿ ಪೀಕ್. ಓಕೆ ಸ್ನೇಹಿತರೆ, ನಿನ್ನೆ ಡೌನ್ ಬರೋಕ್ಕೆ ಮೇ ಬಿ ಒಂದು ಶಾರ್ಟ್ಕಟ್ ರೂಟ್ ತೊಗೊಂಡ್ವಿ ನಾವು ಇದರಿಂದ, ನಿನ್ನೆ ಹೋಗಿರೋ ಜಾಗದಿಂದ, ಜೆರಿ ಫಾಲ್ಸಿಂದ. ಓಕೆ, ಸೊ ಅದೇ ಶಾರ್ಟ್ಕಟ್ಟಲ್ಲೇ ಇವಾಗ ಹೋಗ್ತಾ ಇದ್ದೀವಿ. ಬರಬೇಕಾದ್ರೆ ಈಸಿ ಇತ್ತು, ಡೌನಲ್ಲಿ ಹೋಗ್ಬೇಕಾದ್ರೆ ಇಷ್ಟೇ ರೋಡ್ ಇದೆ. ಆಹಾ, ಸ್ಪೀಡ್ ಆದರೆ ಎಲ್ಲಿ ಸ್ಲಿಪ್ ಆಗುತ್ತೆ ಅಂತಲೂ ಗೊತ್ತಾಗಲ್ಲ, ಹಂಗಿದಾವೆ ರೋಡ್ಸು. ಪ್ಲಸ್ ಮಸ್ತಾಗಿದೆ ಕರ್ವ್ಸು. ಹಿಂದೆ ಶ್ರವಣ್ ಬರ್ತಾ ಇದ್ದಾನೆ.
ಕೆಲವೊಂದ್ಸರಿ ಏನಾಗುತ್ತೆ ಜಸ್ಟಿಫೈ ಮಾಡಲ್ಲ, ಬಟ್ ಓಡಿಸ್ಬೇಕಾದ್ರೆ ಮಾತ್ರ ಸಿಗೋ ಥ್ರಿಲ್ಲು ಸಾಕಾಗಿದೆ. ಏನೋ ಆಫ್ ರೋಡ್ ಪ್ಯಾಚ್ ಇದೆ. ಓಕೆ, ಹೋಮ್ ಸ್ಟೇ, ಹೊರಗಡೆ ಹೋಮ್ ಸ್ಟೇ ಇದೆ. ಹಿಂಗಿದೆ ನೋಡ್ಗುರು, ಫುಲ್ ಗ್ರೀನರಿ. ಸೊ ಇಷ್ಟೊತ್ತು ಲೈಟಾಗಿ ಆಫ್ ರೋಡ್ ಪ್ಯಾಚ್ ಸಿಕ್ಕಿತ್ತು, ಎಲ್ಲೆಲ್ಲೋ ಒಳಗಡೆಯಿಂದ ಹಾಸ್ಕೊಂಡು ಶಾರ್ಟ್ ಕಟ್ ಅಂತೆ. ಸೊ ಇಲ್ಲಿ ಜನ ಜಾಸ್ತಿ ಇರಲ್ಲ, ಟ್ರಾಫಿಕ್ ಕಡಿಮೆ ಇಲ್ಲಿ. ಸೊ ಯಾಕಂದರೆ ಬಿಕಾಸ್ ಈಗ ಒಂದು ಕಾರ್ ಹೋಗ್ತಾ ಇದೆ ಅಂದರೆ ಇನ್ನೊಂದು ಕಾರ್ ಅಪೋಸಿಟಾಗಿ ಬರೋನಿಗೆ ಜಾಗನೇ ಇರಲ್ಲ ಬರೋಕ್ಕೆ. ಹಾಗಾಗಿ ಇಲ್ಲಿ ಬರೀ ಬೈಕ್ ರೂಟ್ ನೀವು ಆನ್ ಮಾಡ್ಕೊಂಡ್ರೆ ಈ ರೂಟ್ ತೋರಿಸುತ್ತೆ. ಓಹೋ ಹೋ 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 ಹೋ. ನಿನ್ನೆ ಬಂದಿದ್ದೆ ರೂಟು. ಸೊ ಲೈಟಾಗಿ ಆಫ್ ರೋಡ್ ಇದೆ. ಹಾಂ ಓಕೆ. ಇಲ್ಲೇನಿದೆ ಗುರು? ಹುಯ್, ಅದೇ ಫಾಲ್ಸ್ ಹರ್ಕೊಂಬರ್ತಾ ಇದೆ ನೋಡಿ, ಹೆಂಗೆ ಹೋಗ್ತಾ ಇದೆ ನೋಡಿ ಆ ರೋಡಲ್ಲಿ ಫುಲ್ ಡೌನಲ್ಲಿ. ಇಲ್ಲೇನು ಫಾಲ್ಸ್ ಬರ್ತಾ ಇದೆಯಲ್ಲ, ಸೊ ಇಲ್ಲಿ ಕೆಳಗಡೆಯಿಂದ ಹೋಗಿ ಇಲ್ಲಿ ಹೋಗ್ತೀವಿ. ನೋಡಿ ಹಿಂಗೆ ಬೀಳ್ತಾ ಇದೆ, ಸಖತ್ತಾಗಿ ಬೀಳ್ತಾ ಇದೆ. ಕಾಣಿಸ್ತೈತಾ ಇಲ್ವಾ? ಹಾಂ ಕಾಣಿಸುತ್ತೆ ಇವಾಗ ಮೇ ಬಿ. ನೋಡಿ ಇಲ್ಲಿ ನೈಸ್, ಅಲ್ಲಿಂದ ಹರ್ಕೊಂಡು ಹೋಗ್ತಾ ಇದೆ. ಅಲ್ಲಿ ಅಲೋ ಮಾಡಲು. ಸೊ ಇಲ್ಲಿ 2 ಗಾಡಿಗಳಿದ್ದಾವೆ, ಅಲ್ಲಿಂದ ಮೇಲಿಂದ ಹರ್ಕೊಂಬರ್ತಾಯಿದೆ. ಸೊ ಇದೇನು ಜೆರಿ ಫಾಲ್ಸ್ ಇತ್ತಲ್ಲ ಮೇಲೆ, ಅದೇ ನೀರೇ ಇಲ್ಲಿ ಕೆಳಗೆ ಹೋಗ್ತಾ ಇರೋದು. ಫೋಟೋ ವಿಡಿಯೋ ಹಾಂ ಬಾ. ತಡಿ ಮೇಡಮ್ ಅವ್ರು ಪೋಸ್ಟ್ ಚೆನ್ನಾಗಿ ಕೊಡ್ತಾವ್ರೆ. ಎರಡು ಗಾಡಿಗಳು ಸುಕ್ಕು, ಬೇಗ ತೆಗಿಬೇಡ. ನಿನ್ನೆ ಈ ರೇನ್ ಪ್ಯಾಂಟ್ ಕಳೆದಾಗಿಂದ ಭಾರಿ ಆರಾಮೈತಿ. ನೀರು ಹಂಗ ನಿಂತಿರ. ಇರೋ ಬೇಡ ಹೋಗ್ಬೋದು, ಬಟ್ ಬೇಡ, ಟೈಮ್ ಆಗುತ್ತೆ. ಭಾಳ ಅದ ಇವತ್ತು ಲೊಕೇಶನ್ಸು, ಅದಕ್ಕೆ ನೀನು ಉಜ್ಜನ ಆತಿನ. ಎಲ್ಲ ಕಡೆ ಹೋಗ್ಬೇಕಂತೇನಿಲ್ಲ, ಮೇನ್ ಹೋಗುದು. ರಶ್ ಮಾಡೋದು ಬೇಡ, ಭಾಳ ಆರಾಮ ಹೋಗೋದು. ಎಸ್, ಫೋಟೋ ಸೆಷನ್ಸ್ ಮುಗಿಸ್ಕೊಂಡು ಹೊರಡೋಣ. ಫಾಗ್ ಲೈಟ್ಸ್ ಆಫ್ ಮಾಡೋಣ. ಇಲ್ಲೇ ಎಲ್ಲ ಹಾಕಿ ಹೋಗ್ತವ್ರೆ, ಯಾಕೆ ಮೇಲೆ ಜಾಗ ಇಲ್ವಾ ಏನು ಕತೆ? ಫಾರ್ಡ್ ಎಂಡೇವರ್ ಭಾರಿ ಗಾಡಿ ಗುರು. ಬಟ್ ವಾಟ್ ಐ ಫೀಲ್ ಈಸ್ ಲೈಕ್ ಫಾರ್ಡ್ ಎಂಡ್ಯೂರ್ ಈಸ್ ವೇ ಮೋರ್ ಬೆಟರ್ ದೆನ್ ಫಾರ್ಚುನರ್. ಬಟ್ ಅಗೇನ್ ಡಿಪೆಂಡ್ಸ್ ಯಾರ್ಯಾರಿಗೆ ಯಾವ್ಯಾವ ಥರ ಕಂಫರ್ಟ್ ಝೋನ್ ಇರುತ್ತೆ ಅಂತ ಗೊತ್ತಿರಲ್ಲ. ಮುಳ್ಳಯ್ಯನಗಿರಿ 3 ಕಿಲೋಮೀಟ್ರ್ ಇದೆ, ಸೊ ಪೀಕ್ವರೆಗೂ ಹೋಗ್ಬೋದು. ಸೊ ಅಲ್ಲಿ ಕೆಳಗಡೆ ಏನು ಹಾಕಿದ್ದಾರಲ್ಲ ಗಾಡಿ, ದಟ್ ಈಸ್ ಫಾರ್ ಟ್ರೆಕ್ಕಿಂಗ್ ಪೀಪಲ್.
ಪೀಪಲ್ ಹೂ ಆರ್ ಟ್ರೆಕ್ಕಿಂಗ್ ಕ್ಯಾನ್ ಯೂಸ್ ದೋಸ್ ರೋಡ್ಸ್. ಸೊ ಇವರು ಟ್ರೆಕ್ಕಿಂಗ್ ಮಾಡ್ಕೊಂಡು ಬರ್ತಾವ್ರ ಅಥವಾ ಗಾಡಿ ನಿಲ್ಸೋಕ್ಕೆ ಬರ್ತಾವ್ರ. ಬಾಗಲಕೋಟೆ ಗಾಡಿ ಐತಿ ಇಲ್ಲಿ. ಅದೇ ಟ್ರಾಫಿಕ್ ಇರಿ ಎಲ್ಲನ ಒಂದು ಕಡೆ ಪಾರ್ಕ್ ಮಾಡಬೇಕಾ ಏನು ಕತೆ, ಅಥವಾ ಮೇಲೆ ಹೋಗುತ್ತಾ ಗಾಡಿಗಳು? ಇಲ್ಲೇ ಪಾರ್ಕ್ ಮಾಡೋರು ಜನ, ಇಲ್ಲಿಂದ ಟ್ರೆಕ್ಕಿಂಗಾ ನೋಡೋಣ. ಓಕೆ ಸ್ನೇಹಿತರೆ, ಪೀಕಲ್ಲಿದ್ದೀವಿ, ಫುಲ್ ಫಾಗು. ಗಾಡಿ ಪಾರ್ಕ್ ಮಾಡಿದ್ದೀನಿ ಆ್ಯಂಡ್ ಯು ಕ್ಯಾನ್ ಸಿ ಹೆಲ್ ಆರ್ ಹೋಟೆಲ್ಸ್. ಈ ರಶ್ ಇದೆ. ಮುಳ್ಳಯ್ಯನಗಿರಿ ಪೀಕು, ದೇವಸ್ಥಾನ. ಹೋಗೋಣ ಮ್ಯಾಗ, ಹೋಗೋಣಪ್ಪ, ಹೋಗೋಣ. ಏಯ್ ಗಾಡಿ ವಿಚಾರ ಮಾಡತ್ತಿಲ್ಲ, ವಾಪಸ್ ಈ ಕಡೆಯಿಂದ ಬರ್ತೈತೆ ಬಿಡು. ಅಲ್ಲಿ ತರೋದು ಹೇಳ ಇಲ್ಲ, ಇಬ್ಬರು ಕೂಡ ಜಗ್ತೀನಿ ನಾಳೆ. ಈಗ ಬೇರೆದವ್ರು ಹಚ್ಚಿದವ್ರಿಲ್ಲ, ಮ್ಯಾಗ ಹೋಗಿ ಬರುತ್ತಾನೆ. ಇನ್ನೂ ಯಾರ್ಯಾರು ಹಚ್ಚಿರ್ತಾರೆ ಗೊತ್ತಾಗಂಗಿಲ್ಲ. ನಡಿ ಬಾ. ಸೊ ಇಲ್ಲಿ ನಾನಿದ್ದೀನಿ, ಇಲ್ಲಿ ಸುಖ ಇದ್ದಾರೆ ಆ್ಯಂಡ್ ಇಲ್ಲಿ ಶ್ರವಣು ಮತ್ತು ಅವ್ರ ವೈಫ್ ಇದ್ದಾರೆ. ಮುಳ್ಳಯ್ಯನಗಿರಿ ಪೀಕ್. ಸಾಕತ್ತಾಗೈತೆ ಲೊಕೇಶನ್. ಸಿ ದಿಸ್ ಫಾಗ್, ಏನೇನು ಕಾಣಿಸಲ್ಲ. ಹುಷಾರು, ಜರಂಗಿಲ್ಲ. ನಂದು ರೈಡಿಂಗ್ ಬೂಟ್ಸ್ ಅದಾವು, ನಿಂದು ಕ್ರಾಕ್ಸು, ಅವು ಕೆಳಗೆ ಸೋಲ್ ಹೊಸ ಅದಾವು. ಹಾ ಸ್ಲೋ ಆಗತ್ತು ನಾ, ಸ್ಲೋ ಆಗಿ ಇಳಿ. ಹಾ ಬೆಟ್ಟ ಹತ್ತನ. ಒನ್ ಆಫ್ ದ ಹೈಯೆಸ್ಟ್ ಪೀಕ್ಸ್ ಇನ್ ಕರ್ನಾಟಕ ಇದು, ಮುಳ್ಳಯ್ಯನಗಿರಿ ಪೀಕ್ ಅಂತ. ಇವರು ಇಷ್ಟೋ ಹತ್ತದ್ರಲ್ಲಿ ಸುಸ್ತಾಗೋಯ್ತಲ್ಲ. ಅಮ್ಮ ಡ್ಯಾನ್ಸ್ ಮಾಡ್ತಾರೆ ಮೇಲೆ. ಎಲ್ಲ ಫುಲ್ ಫಾಗು, ನೀಟಾಗಿ ಏನು ಕಾಣಿಸಲ್ಲ. ಬನ್ನಿ ಸ್ವಲ್ಪ ನಂದು ಮತ್ತು ಸುಕನ್ಯಾದು ಫೋಟೋಶೂಟ್ ಮುಗಿಸ್ಕೊಳ್ಳೋಣ. ಫೋಟೋಶೂಟ್ಸ್ ಮುಗಿಸ್ಕೊಂಡ ತಕ್ಷಣ ಸಿಗ್ತೀನಿ ನಿಮಗೆ. ಚಲೋ ಸ್ನೇಹಿತರೆ, ಮಳೆ ಸ್ಟಾರ್ಟ್ ಆಗಿದೆ. ಫೋಟೋಶೂಟ್ಸ್ ಮಾಡಿಸ್ಕೊಂಡ್ವಿ. ಇಲ್ಲವ್ರೆ ಮೇಡಮ್ ಅವರು. ಹೆಂಗಿದೆ ಜಾಗ? ಸೂಪರ. ಆಹಾ, ನಮ್ಮ ಮೇಲೆ ಹೋಗ್ಬೋದು, ಆ ಕಡೆ ಮೇಲೆ ಹೋಗ್ಬೋದು. ಹೌದಾ? ಎಲ್ಲರೂ ರೇನ್ಕೋಟ್ ಹಾಕೊಂಬತ್ತಾರ. ಕಲರ್ ರೇನ್ಬೋ ಕಲರ್ ಅಂತೆ ಕಾಣಿಸ್ತಾರೆ ಎಲ್ಲರೂ. ಕೇಳಿಸ್ಕೊಂಡು ಕಲರ್ ರೇನ್ಬೋ ಕಲರ್ ಆಯ್ತದೆ. ಈಗ ಎಷ್ಟು ಕಲರ್ಸ್ ಇದಾವೆ ನೋಡ್ರಿ ಇಲ್ಲಿ ರೇನ್ಕೋಟದ್ದು. ಮಜಾ ಬರ್ತಿದೆ ಗುರು, ಸಖತ್ತಾಗಿದೆ. ಪೀಸ್ಫುಲ್ ಜಾಗ, ಪೀಸ್ಫುಲ್. ಮುಳ್ಳಯ್ಯನಗಿರಿ ಪೀಕ್ ನಿನ್ನೆ ಬರದೆ ಇವತ್ತು ಬಂದಿದ್ದು ಒಳ್ಳೆ ಕೆಲಸ ಮಾಡಿದ್ವಿ. ಮಳೆ ಹೋಯ್ತು. ಇವತ್ತು ಬಂದಿದ್ದೆ ಒಳ್ಳೆ ಕೆಲಸ ಮಾಡಿದ್ವಿ ನಾವು. ಯಾಕಂದರೆ ನಿನ್ನೆ ಟ್ರಾಫಿಕ್ ಇರೋದರಿಂದ ಇಷ್ಟು ತುಂಬ ಕ್ರೌಡೆಡ್ ಇತ್ತಂತೆ. ಮೇಲೆ ಬಂದು ನಿಂತ್ಕೊಳ್ಳೋಕೆ ಜಾಗ ಇರ್ತಿರ್ಲಿಲ್ಲ, ಅಷ್ಟೊಂದು ಕ್ರೌಡ್ ಇತ್ತು. ಬಟ್ ಈಗ ಪೀಸ್ಫುಲ್ ಆಗಿದೆ.
ನೋಡಿ ಫುಲ್ ಫಾಗ್ ಇಲ್ಲಿ ಫಾಗಲ್ಲಿ ಮೇಡಮ್ ಕಂಪ್ಲೀಟ್ ಫಾಗ್ ಇದೆ. ಗಿಡ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಆಗ್ತಿಲ್ಲ. ಇಲ್ಲಿ ಮುಂದೆ ಇರೋ ಜನನೇ ಕಾಣಿಸ್ತಾ ಇಲ್ಲ, ಅಷ್ಟೊಂದು ಫಾಗ್ ಇದೆ. ವಾವ್, ಅಮೇಝಿಂಗ್ ಮ್ಯಾನ್, ಅಮೇಝಿಂಗ್. ಹಾಂ, ಜಗಡ್ ತೆಗೀತಿ, ಫೋಟೋ ಬೇಕು? ಓಕೆ ಸ್ನೇಹಿತರೆ, ಇಷ್ಟೊತ್ತು ಫೋಟೋ ಸೆಷನ್ಸ್ ಅದು ಮಾಡ್ಕೊಂಡ್ವಿ. ಕೆಳಗೆ ಹೋಗುವ ಬಾರಿ ಹತ್ತುವಾಗೇನೋ ಈಸಿಯಾಗಿ ಹತ್ಬಿಟ್ವಿ, ಇಳಿಬೇಕಾದ್ರೆ ಕಷ್ಟ. ಓಕೆ, ಕೆಳಗಡೆ ಬಂದ್ವಿ. ಇಟ್ಸ್ ಟೈಮ್ ಫಾರ್ ಸಮ್ ಕಾರ್ನ್. ಸುಡ್ತಾ ಇದ್ದಾರೆ, ಸುಟ್ಟು ಕೊಡ್ತಾ ಇದ್ದಾರೆ. 4 ನಮ್ದಲ್ಲ. ಹಾಂ, ಜೋಳ ತಿನ್ಕೊಂಡು ನಮ್ಮ ನೆಕ್ಸ್ಟ್ ಲೊಕೇಶನ್ ಹಿರೇಕೊಳಲೆ ಲೇಕ್ ಹೋಗೋಣ. ಸೊ ಹಿರೇಕೊಳಲೆ ಲೇಕ್ ನೆಕ್ಸ್ಟ್ ಎಪಿಸೋಡಲ್ಲಿ ನಿಮ್ಗೆ ಸಿಗುತ್ತೆ. ಈ ಎಪಿಸೋಡ್ನ ಇಲ್ಲೇ ಕಂಪ್ಲೀಟ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ತುಂಬ ಲಾಂಗ್ ಆಯಿತು ವಿಡಿಯೋ. ಸೊ ತುಂಬ ಜಾಸ್ತಿ ಲಾಂಗ್ ಮಾಡೋಕ್ಕೆ ಹೋಗಲ್ಲ, ಎಪಿಸೋಡ್ ವೈಸ್ ಶಾರ್ಟ್ ವೀಡಿಯೋಸ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ ಆ್ಯಂಡ್ ಡೋಂಟ್ miss to watch that video also. If you like the video, subscribe to the channel. We get back soon.